ನನಗೆ ತಾಳ್ಮೆ ಕೆಟ್ಟರೆ ಬಳ್ಳಾರಿಯೇ ಉಳಿಯಲ್ಲ ಅಂತ ಹೇಳಿದ್ರೆ, ಅಂದ್ರೆ ಬಳ್ಳಾರಿ ಜನರು ನಿಮ್ಗೆ ಓಟ್ ಹಾಕಿದ್ರಲ್ಲ, ಆ ಓಟ್ ಹಾಕಿದವ್ರನ್ನ ನಾವು ರಾಜಕಾರಣಿಗಳು ದೇವರು ಅಂತೀವಿ. ಡಾಕ್ಟರ್ ರಾಜ್ಕುಮಾರ್ ಹೇಳ್ತಿದ್ದಾರಲ್ಲ, ಅಭಿಮಾನಿ ದೇವರುಗಳು ಅಂತ. ಹಾಗೆ ನಮಗೆ ಓಟ್ ಹಾಕೋ ದೇವರುಗಳು, ಅವರನ್ನ ನೀವು ಈ ಕೀಳು ಮಟ್ಟದ ಬಗ್ಗೆ ಮಾತಾಡ್ತಿರಲ್ಲ, ನಿಮಗೆ ಆ ಸ್ಥಾನಕ್ಕೆ ನೀವು ಯೋಗ್ಯರಿದ್ದೀರಾ? ಅಥವಾ ಯಾವ ಪಕ್ಷ ನಿಮಗೆ ಟಿಕೆಟ್ ಕೊಡ್ತೋ ಆ ಪಕ್ಷ ಇಂಥ ವ್ಯಕ್ತಿಯನ್ನ ಇಟ್ಕೊಳ್ಳಿಕ್ಕೆ ಯೋಗ್ಯ ಇದೆಯಾ? ಕಾಂಗ್ರೆಸ್ಗೆ ಏನಾದ್ರೂ ಒಂದು ಸ್ವಲ್ಪ ನೀತಿ ನಿಯಮಗಳು ಇದ್ದಿದ್ರು, ಮೊದಲು ಶಾಸಕನನ್ನ ಮೊದಲು ಸಸ್ಪೆಂಡ್ ಮಾಡಬೇಕಾಗಿ, ಮಾಡಿಲ್ಲ. ಇರ್ಲಿ, ಗುಂಡು ನಿಮ್ಮದು, ಗನ್ನು ನಿಮ್ಮದು, ಗನ್ ಮ್ಯಾನ್ ನಿಮ್ಮದು, ಕಾರ್ಯಕರ್ತ ಸತ್ತೋದವ್ರು, ಯಾರು ಹೊಡೆದ್ರು ನಿಮ್ಮವರು, ಜನ ಕರ್ಕೊಂಡು ಬಂದವರು ನಿಮ್ಮವರು. ನಿಮ್ಮದೇ ಕಾರ್ಯಕರ್ತ ನೀವೇ ಗುಂಡಾಕಿ ಸಾಯಿಸಿ FIR ಶ್ರೀರಾಮುಲು ನಮ್ಮ ರೆಡ್ಡಿ ಅವರ, ನಿಮಗೆ ಗೊತ್ತಿದೆ, ನೀವೇ ಕರ್ಕೊಂಡು ಬಂದ್ರೆ ನೀವೇ ಎಲ್ಲ ಮಾಡಿ FIR ನಮ್ಮದು. ಅದೇನು ಹೇಳ್ತಾರಲ್ಲ, ಹಾಡು ಹೇಳ್ತಾರಲ್ಲ, ಎಣ್ಣೆ ನಿಂದು ಊಟ ನಂದು ತಂಗೆ ಅದು. ಏನಂತ ತಿಳ್ಕೊಂಡಿದ್ದೀರಿ? ಏನ್ ನಡೀತಾ ಇದೆ? ಅದೇ ಗನ್ನು ಅವ್ರದೇ, ಗುಂಡು ಅವ್ರದೇ, ಹೊಡೆದಿದ್ದು ಅವ್ರೆ, ಸಾಯಿಸಿದ್ದು ಅವ್ರೆ, FIR ಮಾತ್ರ ನಮ್ಮ ಮೇಲೆ. ಈಗ ನಾಟಕದ ಅಂತ ನಮ್ಮ ಮೇಲೆ ಹೇಳುದ? ನಾವ್ ಹೇಳಿದ್ವಿ ಇಮಿಡಿಯೇಟ್ಲಿ ಯಾರು ಇದು ಮಾಡಿದ್ರು ಅವ್ರನ್ನ ಬಂಧಿಸ್ರಿ, MLA ಬಂಧಿಸ್ರಿ ಅಂತ ಹೇಳಿ. ಯಾರನ್ನು ಬಂಧಿಸಿದ್ರಿ ನೀವು? ಪೇಪರ್ ಅಲ್ಲಿ ಬರುತ್ತೆ, ಗನ್ನುಗಳನ್ನ ಬಂಧಿಸವ್ರೆ. ಅಲ್ವೇನ್ರಿ ಹೊಡೆದಿದ್ದು? ಅವನ್ನ ಮೊದಲು ಬಂಧಿಸಿದ ಇಲ್ಲ, ಗನ್ನುಗಳನ್ನು ಯಾವ ಗನ್ನಿಂದ ಮುಂದೋಗಿದ್ರು ಚೆಕ್ ಮಾಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ತು. ನೀವು ಈ ರೀತಿ ಮಾಡಿದ್ರೆ ಈ ರಾಜ್ಯ ದೇಶ ಉಳಿಯೋದಿಲ್ಲ. ಇದು ವ್ಯವಸ್ಥೆನೇ ಅಲ್ಲ. ಇದು ಇವತ್ತು ನಿಮ್ಮ ಶಾಸಕ ನಿಮ್ಮವನು ಅನ್ನೋ ಕಾರಣಕ್ಕೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ ನೀವೇನೇನು ಮಾಡಿದ್ದೀರಿ? ಸತ್ಯ ಶೋಧನಾ ಸಮಿತಿ ಆಗಲೇ ಬಂದೋಗ್ಬಿಟ್ಟಿದೆ ಕಾಂಗ್ರೆಸ್. ಸತ್ಯ ಮುಚ್ಚುವ ಸಮಿತಿ ಅಲ್ಲ, ಸತ್ಯ ಮುಚ್ಚಿಡುವ ಸಮಿತಿ ಬಂದಿದ್ದು. ಸತ್ಯ ಶೋಧನೆ ಅಲ್ಲ. ಶೋಧನೆ ಮಾಡಿ, ಅರೆ ನಿಮ್ಮ ಶೋಧನೆ ನಿಮ್ಮ ವೇದನೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಇದು ಸತ್ಯ ಮುಚ್ಚಿಡುವ. ಇದುವರೆಗೂ ಯಾರನ್ನ ಅರೆಸ್ಟ್ ಮಾಡಲಿಲ್ಲ. ಈಗೇನು ನಾನು ಕೇಳ್ಪಟ್ಟೆ, ಗನ್ಮ್ಯಾನ್ ಯಾರು ಈಗ ಮಾಡಿ ನೋಡಿ. ನಾನು ಒಂದು ಮಾತಾಡ್ತೇನೆ, ಸರ್ಕಾರ ಗನ್ಮ್ಯಾನ್ ಕೊಟ್ಟಿದ್ರೆ ನಿಮಗೆ ಅಕೌಂಟಬಿಲಿಟಿ ಇದೆ. ಒಂದು ಏನೋ ಸಂದರ್ಭ ಬಂದು ಗನ್ನಲ್ಲಿ ನೀವು ಶೂಟ್ ಮಾಡಿದ್ರು ಕೂಡ ಸರ್ಕಾರಕ್ಕೆ ಗೊತ್ತಿರುತ್ತೆ. ಪ್ರೈವೇಟ್ನವ್ರು ಯಾರಾದ್ರೂ ಮಾಡಿದ್ರೆ ಏನ್ ಗೊತ್ತಿರುತ್ತೆ ನಿಮಗೆ ಸರ್ಕಾರಕ್ಕೆ? ಈಗ 10 ಜನ ಗನ್ಮ್ಯಾನ್ಗಳು ಇಟ್ಕೊಂಡಿರ್ತಾರೆ, ಯಾರೋ ಗನ್ನಲ್ಲಿ ಗುಂಡು ಹಾರಿಸಿದ ವರ್ಕೌಟ್ ಆಗ ನೀವೇ ಕಳಿಸ್ಬಿಡ್ತೀರಿ. ಇಲ್ಲ ನಮಗೆ ಗೊತ್ತೇ ಇಲ್ಲ ಅಂತಂದ್ರೆ ಯಾರು ಹಿಡ್ಕೋಬೇಕು ಅವರು? ಅಂದ್ಮೇಲೆ ನಿಮಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಒಂದು ಬ್ಯಾನರ್ ತೆಗಿಸ್ಬೇಕಂದ್ರೆ ಯಾರ್ಯಾರು ಬರ್ತಿರೋ ಬರ್ರಿ, ಬ್ಯಾನರ್ ನಾನು ಕಟ್ಟಿಸ್ತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದು ಚೇರ್ ಹಾಕೊಂಡು ಕುತ್ಕೊಂಡು ಕಟ್ಟಿಸ್ತಾನಂದ್ರೆ, ಶಾಸಕ ಒಬ್ಬ 1000 ಜನರನ್ನು ಹಿಂದೆ ಇಟ್ಕೊಂಡು ಬರ್ತಾನಂದ್ರೆ, 1000 ಅಲ್ಲ, FIR ಕಡಿಮೆ ಆಗಿದ್ದಾರೆ. ಮಾನ್ಯ ಶಾಸಕರು ಹೇಳಿದ್ದಾರೆ 5,000 ರಿಂದ 6,000 ಜನ ಬಂದಿದ್ರು ನಮ್ಮವರು, ಪೊಲೀಸ್ನವ್ರು ಆಚೆ ಈಚೆ ಮಾಡ್ಬಿಟ್ರು ಅವ್ರನ್ನ ಅಂತ. ಅವ್ರು ಸತ್ಯ ಹೇಳಿದ್ರೆ ಪೊಲೀಸ್ನವ್ರು ಯಾಕೆ 1,000 ಬರ್ಕೊಂಡ್ರೆ? MLA ಸತ್ಯ ಹೇಳಿದಾರಲ್ಲ 5,000 ಬಂದಿದ್ವಿ ಅಂತ. ಅಂದ್ರೆ 5,000 ಜನ ಎಲ್ಲಿಂದ ಕೂಡಿಟ್ಟಿದ್ರು ಇಷ್ಟು ದಿನ? ಒಂದು ಬ್ಯಾನರ್ನ ವಿಷಯಕ್ಕೆ 5,000 ನಾನು ರೆಡಿ ಮಾಡ್ಕೊಂಡು ಬಂದಿದ್ದೆ ಅಂತ ನೀವು ಹೇಳಿಕೆ ಕೊಟ್ರೆ, ಇದು ಟಾರ್ಗೆಟ್ ಮಾಡ್ಲಿಕ್ಕೆ ಮಾಡಿದ್ರೆ ಏನ್ ಮಾಡಿದ್ರಿ? ಇಂಥ ಈ ಪ್ರಶ್ನೆಗಳು ಬರ್ತೀವಿ. ನಾನು ಒಂದು ಮಾತಾಡೋದು, ನಾನು ವಿಡಿಯೋ ನೋಡಿದ್ದೀನಿ. ನಾನು ಹುಟ್ಟುವಾಗಲೇ ಶ್ರೀಮಂತ, ನೀವು ಇತ್ತೀಚೆಗೆ ಶ್ರೀಮಂತರು ಅಂತ. ನಾನು ಒಂದು ಹೇಳ್ತೇನೆ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೃದಯ ಶ್ರೀಮಂತಿಕೆ ರಾಜಕಾರಣ ಮಾಡಬೇಕೇ ಹೊರತು, ಹೃದಯ ಶ್ರೀಮಂತಿಕೆ ರಾಜಕಾರಣ ಮಾಡಬೇಕೇ ಹೊರತು ನಿಮ್ಮ ಆಡಂಬರದ ಶ್ರೀಮಂತಿಕೆ ಅಲ್ಲ. ಯಾರು ಯಾರಿಗೂ ಗುಲಾಮರಲ್ಲ.
ನಾವು ಯೋಚನೆ ಮಾಡಬೇಕು. ನಾನು ಸಮಾಜದ ಸೇವೆ ಮಾಡಲಿಕ್ಕೆ ಬಂದಿರತಕ್ಕಂಥವನು. ನನ್ನ ಮತದಾರರು ನನ್ನ ದೇವರುಗಳು. ಅವರ ಸಮಸ್ಯೆಯೇ ನನಗೆ ಸರ್ವಸ್ವ. ಈ ಭಾವನೆಯಲ್ಲಿ ರಾಜಕಾರಣ ಮಾಡಲಿಕ್ಕೆ ಬರಬೇಕೆ ಹೊರತು ಗುಂಡು ಹೊಡೆದು ಗುಂಡು ಹಾಕಕ್ಕೆ ಬರಬಾರದು ರಾಜಕಾರಣಕ್ಕೆ. ಇವತ್ತಿಲ್ಲಿ ನಡೆದಿರ್ತಕ್ಕಂಥದ್ದು ಅದೇ ಹೊರತು ಬೇರೇನೂ ಅಲ್ಲ. ಇದು ಎಲ್ಲವೂ ಕೂಡ ಸರ್ಕಾರದ ಲೋಪದಿಂದ ನಡೆದಿರ್ತಕ್ಕಂಥದ್ದು. ಸರ್ಕಾರ ಇದರ ಹೊಣೆ ಬರಬೇಕು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಪಡಿಸ್ತೇನೆ, ಮೊದಲು ಸಿಬಿಐ ಕೊಡಿ. ನಿಮ್ಮ SITಗಳು ಬೇಡ, ನಿಮ್ಮ COD CIDಗಳು ಬೇಡ. ನಮಗೆ ಬೇಕಾಗಿರ್ತಕ್ಕಂಥದ್ದು ಸಿಬಿಐ ಕೊಡಿ. ಇಲ್ಲ ಅಂತಂದ್ರೆ ಸಿಟ್ಟಿಂಗ್ ಜಡ್ಜಿಂದಲೇ ಮಾಡಿಸ್ಬೇಕು. ನಾನು ಹೇಳ್ತೇನೆ, ನಮ್ಮ ಒಬ್ಬ ಕಾರ್ಯಕರ್ತನಿಗೂ ಕೂಡ ನೋವಾಗಲಿಕ್ಕೆ ಭಾರತೀಯ ಜನತಾ ಪಕ್ಷ ನಾಯಕತ್ವ ಯಾವತ್ತೂ ಬಿಡೋದಿಲ್ಲ. ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ಶ್ರೀರಾಮುಲು ಅವರು ಇರ್ಬೋದು, ಸೋಮಶೇಖರ್ ರೆಡ್ಡಿ ಅವರು ಇರ್ಬೋದು, ಎಲ್ಲರೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು. ನಿಮ್ಮ ಒಬ್ಬ ಕಾರ್ಯಕರ್ತನಿಗೂ ನೋವಾಗಲಿಕ್ಕೆ ಅವರು ಬಿಡೋದಿಲ್ಲ. ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಏನೇ ಮಾಡಲಿ ಈ ಕಾಂಗ್ರೆಸ್ ಅವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಅಶೋಕ್ ರವರು, ವಿಜಯೇಂದ್ರ ಅವರು, ನಾವು ನಮ್ಮ ಎಲ್ಲ ಮುಖಂಡರು ಸೇರಿ ಮಾಡೇ ಮಾಡ್ತೇವೆ.